ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಸೀನ್ನಲ್ಲಿ ಗೌರಿ 4-5 ನೆಕ್ಲೆಸ್ ಡಿಸೈನ್ಸ್ನ ರೆಡಿ ಮಾಡ್ತಾಳೆ. ಆವಾಗ ಅದನ್ನು ನೋಡಿದಂಥ ಪಿಂಕಿ, ವಾವ್ ಮೇಡಮ್, ನಿಮ್ಮ ಕೈನಲ್ಲಿ ಏನಾದರೂ ಮ್ಯಾಜಿಕ್ ಇದೆಯಾ? ಡಿಸೈನ್ ಅಂದರೆ ಹೀಗಿರಬೇಕು, ಅಮೇಝಿಂಗ್, ಸೂಪರ್ ಅಂತಾಳೆ. ಆಗ ಗೌರಿ, ಸಾಕು ನಿಮ್ಮ ಹೊಗಳಿಕೆ, ಪುಕ್ಕಟ್ಟೆ ಬಿಲ್ಡಪ್ ಬೇಡ, ಇದನ್ನ ಮೊದಲು ಹೋಗಿ ನಿಮ್ಮ ಬಾಸಿಗೆ ಕೊಡಿ ಅಂತ ಹೇಳ್ತಾಳೆ. ಆಗ ಪಿಂಕಿ, ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಆಗ ಗೌರಿ ಯಾಕೆ ಅಂತ ಕೇಳಿದಾಗ, ಮೇಡಮ್ ಲಾಸ್ಟ್ ಟೈಮ್ ಮಾಡಿ ಡಿಸೈನ್ನ ನಂದು ಅಂತ ಹೇಳ್ಕೊಂಡು ಹೋಗಿ ಕೊಟ್ಟು ಅದೇ ಗಿಲ್ಟಲ್ಲಿ ನಾನು ಸಾಯ್ತಾ ಇದ್ದೀನಿ. ಇನ್ನು ಪ್ಲೀಸ್ ಮೇಡಮ್, ಇವಾಗಲಾದರೂ ಇದನ್ನು ಕೊಟ್ಟು ನೀವೇ ಕ್ರೆಡಿಟ್ ತೊಗೊಳ್ಳಿ. ನನ್ನ ಕೈನಲ್ಲಿ ಈ ಪಾಪದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಪಿಂಕಿ. ಆಗ ಗೌರಿ, ನೋಡಿ ಪಿಂಕಿ, ಕ್ರೆಡಿಟ್ಗಿಂತ ಕಂಪನಿ ಮರ್ಯಾದೆ ಮುಖ್ಯ, ನಾನು ಕೊಟ್ಟರೆ ಸರಿ ಹೋಗಲ್ಲ ಅಂತಾಳೆ. ಆಗ ಪಿಂಕಿ ಯಾಕೆ ಅಂತ ಕೇಳಿದಾಗ ಗೌರಿ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ನಾನು ಹೇಳೋದನ್ನು ಕೇಳಿ. ಆಗ ಪಿಂಕಿ, ಇಲ್ಲ ಮ್ಯಾಮ್, ನಾನು ಈ ಸಲ ಮಾತ್ರ ಹೋಗಲ್ಲ, ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಗಂಡಂಗೆ ಅರ್ಥ ಆಗಲಿ ಅಂತಾಳೆ. ಅವಾಗ ಗೌರಿ, ಸರಿ ಆಯಿತು ಅಂತ ಹೇಳ್ಬಿಟ್ಟು ವಿವೇಕ್ ಕ್ಯಾಬಿನಿಗೆ ಬಂದ್ಬಿಟ್ಟು, ನೋಡಿ ನಾನು ಡಿಸೈನ್ಸ್ನ ಟ್ರೈ ಮಾಡಿದ್ದೀನಿ, ಒಂದು ಸಾರಿ ನೋಡಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಡಿಸೈನ್ಸ್ ಮಾಡಿರೋಂಥ ಪೇಪರ್ನ ಅರ್ಧಾಕ್ಬಿಟ್ಟು, ವಾಟ್ ನಾನ್ಸೆನ್ಸ್ ಇಸ್ ದಿಸ್, ಇದನ್ನೇನು ಮನೆ ಮುಂದೆ ಹಾಕೋ ರಂಗೋಲಿ ಅಂತ ಅನ್ಕೊಂಡಿದ್ಯಾ? ನನ್ನ ಮೈಂಡ್ ಬ್ಲಾಕ್ ಆಗಿ ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ. ಸ್ಟುಪಿಡ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಈ ಟೈಮೇ ಬೇಕಿತ್ತಾ? ಐ ವಾಂಟ್ ಪ್ರೊಫೆಷನಲ್ ಡಿಸೈನ್ಸ್, ನಾಟ್ ದಿಸ್ ರಬ್ಬಿಶ್, ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್ ಅಂತ ಹೇಳ್ತಾನೆ. ಆಗ ಗೌರಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಏನು ಮೇಡಮ್ ಇದು, ಒಂದು ಸಲನೂ ಕೂಡ ನೋಡ್ದಲೇ ಹೀಗೆ ಅರ್ಧಾಕ್ಬಿಟ್ರಲ್ಲ ಅಂತ ಹೇಳ್ತಾಳೆ. ಆಗ ಗೌರಿ, ಏನು ಮಾಡೋದು ಪಿಂಕಿ, ಕೋಪ ಅನ್ನೋದು ವಿವೇಚನೆಗೆ ಪಟ್ಟಿ ಕಟ್ಟುತ್ತೆ, ಆದರೆ ಅದನ್ನು ಅರಿಯೋ ಲೆವೆಲ್ಗೆ ಆ ಸಿಟ್ಟಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದು ಮೇಡಮ್, ಟೈಮ್ ಬೇರೆ ಆಗ್ತಾ ಇದೆ ಅಂತ ಹೇಳಿ ಪಿಂಕಿ ಹೇಳ್ತಾಳೆ. ಆಗ ಗೌರಿ, ಬನ್ನಿ ನನ್ನ ಜೊತೆ ಅಂತ ಹೇಳಿ ಕ್ಯಾಬಿನ್ ಹತ್ರ ಕರ್ಕೊಂಡ್ಬಂದು, ನನಗೆ ಮೊದಲೇ ಗೊತ್ತಿತ್ತು ಈ ಥರ ಏನಾದರೂ ಆಗುತ್ತೆ ಅಂತ, ಅದಕ್ಕೇ ಆ ನ ಸ್ಕ್ಯಾನ್ ಮಾಡಿಬಿಟ್ಟು ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿದ್ದೆ, ಇದನ್ನು ಮೊದಲೋಗಿ ನಿಮ್ಮ ಬಾಸಿಗೆ ಕೊಡಿ ಅಂತಾಳೆ. ಆಗ ಪಿಂಕಿ, ವಾವ್ ವಿವೇಕ್ ಸರ್ನ ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮೇಡಮ್, ಗ್ರೇಟ್ ನೀವು ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ನ ತೊಗೊಂಡು ವಿವೇಕ್ ಹತ್ರ ತೋರಿಸ್ಲಿಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಗೌರಿ, ನಾನು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಪಿಂಕಿ, ಆದರೆ ನಿಮ್ಮ ಸರು ನನ್ನನ್ನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊತಾಳೆ. ಈ ಕಡೆ ಪಿಂಕಿ ವಿವೇಕ್ ಹತ್ರ ಬಂದು, ಎಕ್ಸ್ಕ್ಯೂಸ್ ಮೀ ಸರ್, ಈ ಡಿಸೈನ್ಸ್ನ ನೋಡ್ತೀರಾ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪಲ್ಲಿ ಡಿಸೈನ್ಸ್ನ ತೋರಿಸ್ತಾಳೆ. ಅದನ್ನು ನೋಡಿದಂಥ ವಿವೇಕ್ ತುಂಬ ಖುಷಿಪಟ್ಟು, ವಾವ್ ಬ್ರಿಲಿಯಂಟ್, ಎಕ್ಸಲೆಂಟ್, ಎಕ್ಸಾಕ್ಟ್ಲಿ ಇದೇ ನನಗೆ ಬೇಕಾಗಿದ್ದಿದ್ದು, ಇದನ್ನು ಹೇಗೆ ಮಾಡಿದ್ರಿ ಪಿಂಕಿ, ಎಕ್ಸಲೆಂಟ್ ವರ್ಕ್. ಡಿಸೈನ್ಸು ಕ್ಲೈಂಟ್ಸ್ಗೆ ಓಕೆ ಆದರೆ ಈ ಮಂತೆ ನಿಮಗೆ ಡಬಲ್ ಇನ್ಕ್ರಿಮೆಂಟ್. ಪಿಂಕಿ, ಈ ಡಿಸೈನ್ಸ್ನ ಇಮಿಡಿಯೇಟಾಗಿ ನನಗೆ ಮೇಲ್ ಮಾಡಿ, ಬೇಗ ಕ್ಲೈಂಟ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಪಿಂಕಿ, ಶೋರ್ ಸರ್ ಅಂತ ಹೇಳ್ಬಿಟ್ಟು ಮೇಲ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಒಬ್ಬ ಕ್ಲೈಂಟು, ಎಷ್ಟೇ ದೇವಸ್ಥಾನ ಕಟ್ಟಿಸಿದ್ರು ನಮ್ಮ ತಾಯ್ನಾಡಿನ ಶಿಲ್ಪಕಲೆ, ಆ ವೈಬ್ರೇಷನ್ಸು ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಮನಸ್ಸಿಗಂತೂ ಪೂರ್ತಿ ನೆಮ್ಮದಿ ಆಯಿತು ಅಂತ ಹೇಳ್ತಾನೆ. ಇನ್ನೊಬ್ಬ ಕ್ಲೈಂಟ್, ಹೌದು ವಿವೇಕ್, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ನೀವು ಈಗ ಆ ಪ್ರಾಜೆಕ್ಟ್ಗೆ ರೆಡಿಯಾಗಿರುವಂಥ ಡಿಸೈನ್ಸ್ನ ದರ್ಶನ ಮಾಡಿಸ್ಬಿಟ್ರೆ ನಮ್ಮ ಮನಸ್ಸಿಗಂತೂ ಪೂರ್ತಿ ಆನಂದ ಆಗೋಗುತ್ತೆ, ಯಾಕಂದರೆ ನಮ್ಮ ಇಡೀ ನಿರ್ಧಾರ ನಿಂತಿರೋದೇ ನಿಮ್ಮ ಕಾನ್ಸೆಪ್ಟ್ ಮೇಲೆ ಅಂತ ಹೇಳ್ತಾರೆ. ಆಗ ವಿವೇಕ್, ಅಫ್ಕೋರ್ಸ್ ಸರ್, ಅದಕ್ಕೆ ತಾನೇ ನೀವೆಲ್ಲ ಇಲ್ಲಿಗೆ ಬಂದಿರೋದು, ನೀವು ಹಳೆ ಟೆಂಪಲ್ನಲ್ಲಿ ಯಾವ ಹೆರಿಟೇಜ್ ಫೀಲ್, ಯಾವ ಆ್ಯಂಟಿಕ್ ಆರ್ಟ್ನ ನೋಡ್ಕೊಂಡು ಬಂದಿದ್ದೀರೋ ಎಕ್ಸಾಕ್ಟ್ಲಿ ಅದೇ ಪರಂಪರೆಗಳನ್ನ ಮಾಡ್ರನ್ ಟಚ್ ಕೊಟ್ಟು ಈ ಡಿಸೈನ್ನ ರೆಡಿ ಮಾಡಿದ್ದೀನಿ. ನಮ್ಮ ಹೆರಿಟೇಜ್ ಅಷ್ಟೇ ಅಲ್ಲ, ನಮ್ಮ ಆ್ಯಂಟಿಕ್ ಡಿಸೈನ್ನ ಶ್ರೀಮಂತಿಕೆ ಇಡೀ ಜಗತ್ತಿಗೆ ತೋರಿಸೋ ಥರ ಈ ಪ್ರಾಜೆಕ್ಟ್ ರೆಡಿ ಆಗಿದೆ. ಲುಕ್ ಅಟ್ ದಿಸ್ ಅಂತ ಹೇಳ್ಬಿಟ್ಟು ಆ ಲ್ಯಾಪ್ಟಾಪ್ನಲ್ಲಿ ಇರೋವಂಥ ಡಿಸೈನ್ಸ್ನ ತೋರಿಸ್ತಾನೆ. ಡಿಸೈನ್ಸ್ನ ನೋಡಿದವರು ಫಸ್ಟು ಒಪ್ಪಿಗೆ ಆಗಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ, ನಂತರ ಕ್ಲಾಪ್ಸ್ ಹಾಕಿ, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ವಿವೇಕ್, ಎಕ್ಸಲೆಂಟ್, ಜಸ್ಟ್ ಎಕ್ಸಲೆಂಟ್, ನಾವು ಯಾವ ಆ್ಯಂಟಿಕ್ ಫೀಲ್ ಆ್ಯಂಡ್ ಕ್ಲಾಸಿಕ್ ಫೀಲ್ನ ಎಕ್ಸ್ಪೆಕ್ಟ್ ಮಾಡಿದ್ವೋ ಎಕ್ಸಾಕ್ಟಾಗಿ ಈ ಡಿಸೈನ್ಗೆ ತೊಗೊಂಡು ಬಂದಿದ್ದೀರಾ, ಇಟ್ಸ್ ಎ ಮಾಸ್ಟರ್ ಪೀಸ್. ಮತ್ತು ಇನ್ನೊಬ್ಬ ಕ್ಲೈಂಟು, ಎಸ್ ವಿವೇಕ್, ನಮಗೆ ಬೇಕಾದದ್ದೇ ಇದು, ನಮ್ಮ ಹೆರಿಟೇಜ್ನ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿರೋದು ನಿಜಕ್ಕೂ ಅದ್ಭುತ, ರಿಯಲಿ ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಆಗ ವಿವೇಕ್, ಜಸ್ಟ್ ಎ ಸೆಕೆಂಡ್ ಅಂತ ಹೇಳ್ಬಿಟ್ಟು ಪಿಂಕಿಗೆ ಕಾಲ್ ಮಾಡ್ತಾರೆ. ಪಿಂಕಿ, ಮ್ಯಾಮ್ ಸರ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಗೌರಿ, ಮಾತಾಡಿ ಅಂತ ಹೇಳ್ತಾಳೆ. ಹಲೋ ಸರ್ ಅಂತ ಹೇಳಿದಾಗ ಪಿಂಕಿ, ಕಾನ್ಫರೆನ್ಸ್ ರೂಮಿಗೆ ಬನ್ನಿ ಅಂತ ಹೇಳಿದಾಗ ಸರಿ ಸರ್ ಅಂತ ಹೇಳ್ಬಿಟ್ಟು ಕಾನ್ಫರೆನ್ಸ್ ರೂಮಿಗೆ ಹೋಗ್ತಾಳೆ. ಆಗ ವಿವೇಕ್, ಜೆಂಟಲ್ಮನ್ಸ್, ಇಷ್ಟೊತ್ತು ಹೊಗಳಿರೋ ಆ ಆಂಟಿಕ್ ಡಿಸೈನ್ ಹಿಂದೆ ಇರೋ ಮ್ಯಾಜಿಕ್ ಮೈಂಡ್ ನಂದಲ್ಲ, ಅಷ್ಟಕ್ಕೂ ಈ ಅಪ್ರಿಸಿಯೇಷನ್ ಸಲ್ಬೇಕಾಗಿರೋದು ನನಗಲ್ಲ, ನನ್ನ ಡಿಸೈನರ್ ಮಿಸ್ ಪಿಂಕಿ, ಇವರೇ ಅದ್ಭುತವಾದ ಕ್ರಿಯೇಟರ್. ಆಗ ಎಲ್ಲರೂ ಕ್ಲಾಪ್ಸ್ ಹಾಕಿ, ಯಂಗ್ ಲೇಡಿ ಯು ಆರ್ ಆಬ್ಸಲ್ಯೂಟ್ಲಿ ಗ್ರೇಟ್ ಅಂದಾಗ ಪಿಂಕಿಗೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ವಿವೇಕ್ ಕ್ಯಾಬಿನ್ನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ವಿವೇಕ್ ಬಂದ್ಬಿಟ್ಟು ಅಬ್ಬಾ ಅಂತ ಹೇಳ್ಬಿಟ್ಟು ಖುಷಿಯಿಂದ ಚೇರ್ನಲ್ಲಿ ಕೂತ್ಕೊಳ್ತಾನೆ. ಆಗ ಗೌರಿ, ನೋಡಿ ಮುಖನ ಹೇಗೆ ಕಮಲ್ದಂಗೆ ಅರಳ್ಬಿಟ್ಟಿದೆ ಅಂತಾಳೆ. ಆಗ ವಿವೇಕು, ಅನ್ಕೊಂಡಿರೋ ಥರ ಆದಾಗ ಸಂತೋಷ ಆಗದೆ ಇರುತ್ತಾ, ದ್ಯಾಟ್ಸ್ ಕಾಲ್ಡ್ ವಿಕ್ಟ್ರಿ ಅಂತ ಹೇಳಿದಾಗ ಗೌರಿ, ಸಂತೋಷದ ಥರನೇ ತೋರಿಸ್ಬೋದಲ್ವಾ, ಅದಕ್ಕೆ ಯಾಕೆ ಹಿಂಗೆ ಕುಡ್ದು ಮಂಗಿ ಥರ ಮುಖ ಮಾಡ್ಕೊಳ್ತೀರಾ? ಆಗ ವಿವೇಕ್, ವಾಟ್, ನಿನ್ನ ಮುಖ ನೋಡಿದ್ರೆ ನನ್ನ ಮುಖ ಒಂಥರ ಆಗುತ್ತಾ?
ಅದು ನಿನ್ನ ಮುಖದ ಪ್ರಾಬ್ಲಮ್ಮು ನಂದಲ್ಲ ಅಂತ ಹೇಳ್ತಾನೆ. ಆಗ ಗೌರಿ, ಹೌದಾ, ಹೊರಗಡೆ ನಿಮ್ಮ ಮುಖ ತುಂಬ ಸಾಫ್ಟ್ ಆಗಿದೆ ಅಂತಿದ್ರಲ್ಲ ಅಂದಾಗ ವಿವೇಕು, ನಿನಗೆ ಚೆನ್ನಾಗಿ ಬಿಸ್ಕೆಟ್ ಆಗಿದ್ದಾರೆ. ಏಯ್, ನೀನು ಹೇಗಿದ್ರು ಬಾಸ್ ಹೆಂಡ್ತಿ, ನಿನಗೆ ಬಕೆಟ್ ಇಡಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸುಳ್ಳು ಹೇಳಿದ್ದಾರೆ. ಇದನ್ನೆಲ್ಲ ನಿಜ ಅಂತ ನಂಬೇಡ ನೀನು ಅಂದಾಗ, ಹೋ ಹಾಗಾದರೆ ನೀವು ಸೂಪರ್ ಬ್ರಿಲಿಯಂಟ್ ಬಾಸು ಅಂತ ಹೇಳ್ತಾರಲ್ಲ, ಅದನ್ನು ಅವರು ಮನಸ್ಸಿಂದ ಹೇಳ್ತಿಲ್ವಾ, ಅದನ್ನು ಕೂಡ ಬಕೆಟ್ ಅಂತೀರಾ ಅಂತ ಹೇಳಿದಾಗ ಗೌರಿ, ವಿವೇಕು, ಹೇ ಸಾಕು ನಿಲ್ಲಿಸು, ನೀನು ಬಂದಿರೋದನ್ನ ಮರೆತು ಏನೇನೋ ಹೇಳ್ತಾ ಇದೆಯಾ. ಆಗ ಗೌರಿ, ಆಹಾ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ವಿವೇಕು, ಕರ್ಕೊಂಡೋದ್ರೆ ಏನೋ ಒಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆಗ ಗೌರಿ, ಯಾವ ವಿಚಾರ ಅಂತ ಕೇಳ್ತಾಳೆ. ಆಗ ವಿವೇಕು, ಅದೇ ನಿನ್ನೆ ರಾತ್ರಿ ಅಂತ ಹೇಳ್ತಾನೆ. ಆಗ ಗೌರಿ, ಓಹೋ ರಾತ್ರಿ ಬೆಡ್ರೂಮ್ ವಿಚಾರನಾ ಅಂತ ಕೇಳ್ತಾಳೆ. ಆಗ ವಿವೇಕು, ಏನಿದು, ಎಲ್ಲಿ ಏನು ಮಾತಾಡಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ, ಆಫೀಸ್ ಇದು, ಯಾರಾದರೂ ಏನಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ತಾರೆ ನಮ್ಮ ಬಗ್ಗೆ ಅಂತ ಹೇಳಿದಾಗ ಗೌರಿ, ನಿಮಗೆಲ್ಲ ಗೊತ್ತು ಅಂತಾಳೆ. ಆಗ ವಿವೇಕು, ಇದನ್ನೆಲ್ಲ ಬಿಟ್ಟು ರಾತ್ರಿ ಏನಾಯ್ತು ಅಂತ ಹೇಳ್ತೇ ಇಲ್ವಾ ಅಂತ ಹೇಳಿದಾಗ ಗೌರಿ, ಹೇಳಲ್ಲ ಅಂತಾಳೆ. ಆಗ ವಿವೇಕು, ಮಾತನ್ನ ಚೇಂಜ್ ಮಾಡಬಾರ್ದು, ನೀನು ಆಫೀಸಿಗೆ ಕರ್ಕೊಬಂದ್ರೆ ಹೇಳ್ತೀನಿ ಅಂತ ಹೇಳಿದ್ದೆ, ಮಾತಿಂದ ಹೀಗೆಲ್ಲ ನುಲ್ಚ್ಕೊಬಾರ್ದು ಅಂದಾಗ ಗೌರಿ, ಮಾತು ಚೇಂಜ್ ಮಾಡಿದ್ದು ನಾನಲ್ಲ ವಿವೇಕ್ ಸರ್, ನೀವು ಅಂತ ಹೇಳಿದಾಗ ವಿವೇಕು, ನಾನೇನು ಚೇಂಜ್ ಮಾಡಿದೆ ಅಂತ ಹೇಳಿದಾಗ ಗೌರಿ, ನಿನ್ನಿಂದ ಏನೂ ತಪ್ಪಿಲ್ಲ ಅಂತ ಸಾಬೀತಾದ್ರೆ ನನ್ನನ್ನು ಒಪ್ಕೊಂತೀನಿ ಅಂತ ಹೇಳಿದ ಮಾತು ಏನಾಯ್ತು ವಿವೇಕ್ ಸರ್, ನಂದು ತಪ್ಪಿಲ್ಲ ಅಂತ ಗೊತ್ತಿದ್ದು ನನ್ನನ್ನು ಯಾಕೆ ಶಿಕ್ಷಿಸ್ತಾ ಇದ್ದೀರಾ. ಆಗ ವಿವೇಕು, ನೀನು ತಪ್ಪು ಮಾಡಿದ್ಯಾ ಪುಣ್ಯವತಿ, ಅಕ್ಕ ನಿಮ್ಮ ತಾಯಿ ನನ್ನ ಜೀವನದಲ್ಲಿ ಸುಳ್ಳು ಹೇಳಿ ನಾಟಕ ಆಡಿದ್ರಲ್ಲ, ಅದು ನನಗೆ ಗೊತ್ತೇ ಇಲ್ಲ ಅಂತ ಎಷ್ಟು ಬೇಕಾದರೂ ಕತೆ ಕಟ್ಬೋದು, ಆದರೆ ಸತ್ಯ ಯಾವತ್ತೂ ಬದಲಾಗಲ್ಲ. ಅವ್ರು ಮಾಡಿದ ಮೋಸದಲ್ಲಿ ನಿಂದು ಒಂದು ಭಾಗ ಇದೆ, ತಪ್ಪು ಮಾಡಿದ್ಯಾ, ನೀನು ತಪ್ಪು ಮಾಡಿದ್ಯಾ. ಸೊ ಇನ್ಮೇಲೆ ಈ ವಿಷಯದ ಬಗ್ಗೆ ಜಾಸ್ತಿ ಚರ್ಚೆ ಬೇಡ, ಯಾವುದ್ಯಾವುದೋ ವಿಷಯ ಇಟ್ಕೊಂಡ್ರು ಮ್ಯಾಟ್ರನ್ನ ಡೈವರ್ಟ್ ಮಾಡಬೇಡ, ನಿಜ ಹೇಳು, ನಿನ್ನೆ ರಾತ್ರಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಗೌರಿ, ಹೇಳಲ್ಲ ಅಂತ ಕ್ಯಾಬಿನಿಂದ ಹೊರಗಡೆ ಹೋಗ್ತಾಳೆ. ಆಗ ವಿವೇಕ್ ಸರ್, ಪುಣ್ಯವತಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಕ್ಯಾಬಿನಿಂದ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.